ಹಲೋ ಸ್ನೇಹಿತರೆ, ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಕ್ಕೆ ಅಂದರೆ, ಈ ನಮ್ಮ ಜೆಪ್ಟೋದಲ್ಲಿ ಆಗ್ತಾಯಿರೋ ತುಂಬ ದೊಡ್ಡ ಸ್ಕ್ಯಾಮ್ನ ಹೇಳಬೇಕು, ಎಲ್ಲರಿಗೂ ತಿಳಿಸ್ಬೇಕು, ಹೈಲೈಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸೊ ನನಗೆ ಆಗಿರೋ ಸ್ಕ್ಯಾಮು ಏನಂದರೆ ರೆಫರಲ್ ಸ್ಕ್ಯಾಮು. ಸೊ ಆ್ಯಕ್ಚುಲಿ ಇದರಲ್ಲಿ 10 ಮೆಂಬರ್ಸ್ಗೆ ರೆಫರಲ್ ಮಾಡಿದ್ರೆ 2000 ರೂಪೀಸ್ ಕ್ಯಾಶ್ ಇದೆ ಅಂತ ತೋರಿಸ್ತಾ ಇದೆ. ಬಟ್ ನಾವೇನಾದರೂ ಇಲ್ಲಿ ನೋಡಿ 10 ಮೆಂಬರ್ಸಿಗೆ ನಾನು ರೆಫರಲ್ ಮಾಡಿದ್ದೀನಿ, ಬಟ್ ನಾವು ಇನ್ನೂ ಬಂದಿಲ್ಲ ನನಗೆ ಅಮೌಂಟು. ಸೊ ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕೇಳಿದ್ರೆ, ಇಲ್ಲ ಸರ್, ನೀವು ಇಶ್ಯೂನ ಇಮೇಲಲ್ಲಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಇಮೇಲಲ್ಲಿ ಕಳಿಸಿದ್ರೆ ನೀವು ಈ 10 ಮೆಂಬರ್ಸನ್ನು ಫಸ್ಟ್ ಆರ್ಡರ್ ಮಾಡಿರಬೇಕು ಅಂತಾರೆ. ಸೊ ಹಂಗೆ ಏನಾದರೂ ಫಸ್ಟ್ ಆರ್ಡರ್ ಮಾಡಬೇಕು ಅಂತ ಇದ್ದಿದ್ರೆ UR ರೆಫರಲ್ ಕೆಳಗಡೆ ತೋರಿಸ್ಬಾರ್ದಿತ್ತು, ಅದು ಅಟ್ಲೀಸ್ಟ್ ವೇಟಿಂಗ್ ಲಿಸ್ಟಲ್ಲೋ ಅದರಲ್ಲಾದರೂ ಇರಬೇಕಿತ್ತು. ಅವಾಗ ನಮ್ಗೆ ಗೊತ್ತಾಗಿರೋದು ಅದು ಫಸ್ಟ್ ಆರ್ಡರ್ ಮಾಡಿದ್ರೆ ಬರಬೇಕು ಅಲ್ಲಿ ಅಲ್ವಾ. ಸೊ ನೋಡಿ, ಈ ಥರ ಸ್ಕ್ಯಾಮ್ ನಡೀತಾ ಇದೆ ಜೆಪ್ಟೋಲಿ. ದಯವಿಟ್ಟು ಯಾರು ರೆಫರಲ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಆ್ಯಪ್ ನೋಡಿ, ಅಪ್ ಟು 2000 ಅಂತಲೂ ಕೇಳಿದ್ರೆ ಅವ್ರು 2000 ಕೊಡಲ್ವಂತೆ. 200 × 10 ಮಾಡಿ 2000 ಲೆಕ್ಕಾಚಾರಲ್ಲಿ ಕೊಡ್ತಾರಂತೆ. ನೋಡಿ, ಇದೆ ಅಂತ ದೊಡ್ಡ ಸ್ಕ್ಯಾಮ್. ಅಲ್ಲಿ ಮೆನ್ಷನ್ ಮಾಡಿರೋದು ಅಪ್ ಟು 2000 ಕ್ಯಾಶ್ ಅಂತ. ಇದೂ ದೊಡ್ಡ ಸ್ಕ್ಯಾಮು. ಕಸ್ಟಮರ್ ಕೇರ್ ಅವ್ರು ಕಾಲ್ ಮಾಡಿದ್ರೂ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಕೊಡಲ್ಲ. ರೆಸ್ಪಾನ್ಸ್ ಕೊಟ್ಟರು ನಿಮ್ಗೆ ಯಾರು ಕನ್ನಡದಲ್ಲಿ ರೆಸ್ಪಾನ್ಸ್ ಕೊಡಲ್ಲ, ಹಿಂದಿ ಅಥವಾ ಇಂಗ್ಲೀಷ್. ನಾನು ಇಂಗ್ಲೀಷಲ್ಲೇ ಕೇಳಿದೆ, ಈ ಥರ ಆಗಿದೆ ನೋಡಿ, ಪ್ರಾಬ್ಲಮ್ ಆಗಿದೆ, ನನಗೆ 10 ರೆಫರಲ್ಸ್ ಮಾಡಿದ್ದೀನಿ, ಆದರೂ ನನಗೆ ಈ ಥರ ಕ್ಯಾಶ್ ಬಂದಿಲ್ಲ ಅಂತ ಅಂದರೆ ಅವರು ಸರ್, ಇಲ್ಲ ಸರ್ ನಮ್ಗೆ ಗೊತ್ತಾಗಿಲ್ಲ, ಹೈಯರ್ ಅವರು ಕನೆಕ್ಟ್ ಮಾಡ್ತೀನಿ, ಇವರು ಕನೆಕ್ಟ್ ಮಾಡ್ತೀನಿ ಅಂತಾರೆ. ಅಲ್ಲಿ ಟೈಮ್ ವೇಸ್ಟ್ ಮಾಡಿಸ್ತಾರೆ, ಏನೂ ಸೊಲ್ಯೂಷನ್ ಸಿಗೋಲ್ಲ. 5 to 6 ಟೈಮ್ಸ್ ಕಾಲ್ ಮಾಡಿದ್ದೀನಿ, ಏನೂ ಸೊಲ್ಯೂಷನ್ ಕೊಟ್ಟಿಲ್ಲ ಅವರು. ನಾನು ಈ ಥರ ಹೈಲೈಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಂತ ಅಂದರೆ ಏನು ಬೇಕಾದ್ರೂ ಮಾಡ್ಕೊಳ್ಳೋ ಹೋಗಿ ಅನ್ನೋ ಥರ ವೇಯಲ್ಲಿ ಮಾತಾಡ್ತಾಯಿದ್ರು. ಸೊ ಅದಕ್ಕೆ ಇವ್ರಿಗೆ ಯಾಕೆ ನಾವು ಹಿಂಗೆ ಬಿಡಬೇಕು ಅಂತ ನಾನು ಈ ಥರ ಹೈಲೈಟ್ ಮಾಡಬೇಕು ಅಂತ ಬಂದೆ. ಈ ಥರ ತಿಳಿಸ್ಬೇಕು ನಿಮಗೆ, ಜನರಿಗೆ ಮುನ್ನೆಚ್ಚರಿಕೆ ವಹಿಸಬೇಕು. ನೀವೆಲ್ಲ ರೆಫರ್ ಮಾಡ್ಕೊಂಡು ಆಮೇಲೆ ನಂತರ ಪರದಾಡಬೇಡಿ. ಸೊ ನೋಡ್ಕೊಂಡು ಮಾಡಿ. ಈ ಥರ ರೆಫರ್ ಮಾಡೋದ್ರಿಂದ ನಮಗೇನೂ ಸಿಗೋಲ್ಲ. ಇದು ಕಂಪ್ನಿಯವ್ರು ಮಾಡ್ತಾಯಿರೋ ಒಂದು ದೊಡ್ಡ ಸ್ಕ್ಯಾಮ್ ಅಷ್ಟೇ. ಇದು ನಾವೆಲ್ಲ ಇದಕ್ಕೆ ಬಲಿಯಾಗ್ತಾ ಇದ್ದೀವಿ ಅಷ್ಟೇ. ಎಲ್ಲರೂ ಈ ಥರ ರೆಫರಲ್ ಮಾಡಿ 2000 ಸಿಗುತ್ತೆ ಅಂತ ಎಲ್ಲರೂ ಮಾಡ್ತಾರೆ. ಸೊ ಏನೂ ಸಿಗೋಲ್ಲ, ಸುಮ್ಮನೆ ವೇಸ್ಟು, ಸುಮ್ಮನೆ ಎಫರ್ಟ್ಸ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ದಯವಿಟ್ಟು ಇವಾಗಲೇ ಮುನ್ನೆಚ್ಚರಿಕೆ ವಹಿಸ್ಕೊಂಡು ಯಾರಿಗೂ ರೆಫರ್ ಮಾಡೋಕೆ ಹೋಗ್ಬೇಡಿ. ನಾನೇನು ಇದು ಕಂಪ್ನಿ ಡಿಮೋಟ್ ಮಾಡಬೇಕು ಅಂತ ಹೇಳ್ತಲ್ಲ, ನನಗಾಗಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಿದೆ, ಈ ಥರ ಆಗಿದೆ ಅಂತ ಹೇಳಿದೆ. ಅದ್ರ ಮೇಲೆ ನಿಮ್ಮ ಇಷ್ಟ. ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.